ಕಶ್ಯಪ್ ಅವರೇ, ಈ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಒಂದು ಕಡೆ ಬಂದಾಗ ಸಾಕಷ್ಟು ಹಗರಣಗಳಿದೆ, ಅಭಿವೃದ್ಧಿಗಳೇನೂ ಆಗ್ತಾ ಇಲ್ಲ. ಈ ಹೊಸ ಬೇರೆ ಮುಖ್ಯಮಂತ್ರಿ ಬಂದರೆ ಏನೋ ಸರಿ ಹೋಗಬಹುದೇನೋ ಅಂತ ಅವ್ರಿಗೆ ನಿರೀಕ್ಷೆ ಇರಬಹುದೇನೋ, ಯಾರೆಲ್ಲ ಹೊಸ ಮುಖ್ಯಮಂತ್ರಿ ಬಯಸ್ತಾ ಇದ್ದವರು ಅವ್ರಿಗೆ ಆ ಥರ ಲೆಕ್ಕಾಚಾರಣ ಇದು ಹಗರಣಗಳ ಸರ್ಕಾರ ಅಂತ ಕರೀತಾರೆ, ತಾಂಡವಾಡ್ತಾ ಇದೆ ಅಂತಾರೆ. ನೋಡಿ, ಹಗರಣ ಅಂತಾರಲ್ಲ, ಯಾವ್ದಾರ ಹಗರಣದಲ್ಲಿ ನಮ್ಮ ನಾಯಕರ CMದು ಹೆಸರಿನಲ್ಲಿ FIR ಆಗಿದ್ಯಾ? ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತಿದ್ದೀನಿ, ನೀವು ಕೇಳ. ಒಂದ್ ನಿಮಿಷ ನೀವು ಒಂದು ಡೆಕೋರಂ ಮೇಂಟೈನ್ ಮಾಡ್ಬೇಕು ದಯವಿಟ್ಟು. ಬಿಜೆಪಿ ನೀವು ಮಾತಾಡ್ಬೇಕಾದ್ರೆ ನಾನು ಬಿಡಲ್ಲ, ನೀವು ಮಾತಾಡ್ಬೇಕಾದ್ರೆ ಯಾರು ನಾನು ಇಂಟರ್ಫಿಯರ್ ಆಗಿ ಬಿಡಲ್ಲ. ಅದು ತಪ್ಪಲ್ಲ, ನೋಟ್ ಮಾಡ್ಕೊಳ್ಳಿ. ಇವಾಗ ಕರಪ್ಷನ್ ಅಂತಾರಲ್ಲ, ಇಲ್ಲಿವರೆಗೂ ಲಾಜಿಕಲ್ ಎಂಡಿಗೆ ಅದರ ನಮ್ಮ CM ಮೇಲೆ ಮೂಡ ಅಂತಾರಲ್ಲ, ಮೂಡ ಅಂತಾರಲ್ಲ, ಇವರದ ಪಕ್ಷದ ನಾಯಕರು ಸೈಟ್ಗಳು ಇಸ್ಕೊಂಡು ಇನ್ನೂ ಇಟ್ಕೊಂಡಿದ್ದಾರೆ. ಮೂಡಾದಲ್ಲಿ ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಬಿಟ್ಟು CM ಅಪರಾಧಿ, ಸಿದ್ದರಾಮಯ್ಯ ಅವ್ರ ವೈಫ್ ಅಪರಾಧಿ, ಅವ್ರ ಮನೆಯವ್ರ ಅಪರಾಧಿ ಅಂತ ಯಾವ್ದಾರ ಕೋರ್ಟ್ ಹೇಳಿದ್ಯಾ? ಇಲ್ಲ. ಒಂದ್ ನಿಮಿಷ ಕೇಳ್ರಿ, ನೀವು ಲಾಜಿಕಲ್ ಕನ್ಕ್ಲೂಷನ್ಗೆ ನಾವು ಮಾಡಿರುವ ಹೋರಾಟ ಇದೇ ಗಣಿಯಾಗಿ ರಾಜ್ಯದಿಂದ ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ಬಿಟ್ಟು ವಿ ಟುಕ್ ಬಳ್ಳಾರಿ ಗಣಿ ಹಗರಣವನ್ನು ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗಿ ಮೊನ್ನೆ ಅವರಿಗೆ ಒಂದು ಶಿಕ್ಷೆ ಆಯ್ತು. ಯಾವುದು ಇದೇ ಮಾಡಿಸಿರೋದು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ, DK ಶಿವಕುಮಾರ್ ನೇತೃತ್ವದಲ್ಲಿ ನಾವು ಪಾದಯಾತ್ರೆ ಮಾಡಿದ್ವಿ. ಆ ಕೇಸನ್ನು ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋದ್ವಿ. PSI ಹಗರಣ ಆಯ್ತು, ಅದನ್ನು ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋದ್ವಿ. ಇವರು ಅಪರಾಧ ಮಾಡ್ತಾರೆ, ಸುಮ್ಮನೆ ಗಾಳಿಲಿ ಗುಂಡುಡಿತಾರೆ. ಇದೇ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರು ಮಾಧ್ಯಮದ ಮುಂದೆ ನಿಂತ್ಕೊಂಡು ಕವಡೆ ಶಾಸ್ತ್ರ ಹೇಳ್ತಾರೆ. ಯಾವ್ದಾರ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗಿದ್ದಾರೆ? ಇಲ್ಲ. ಹಗರಣನೇ ಅಲ್ಲ, ಯಾವ ಹಗರಣನೂ ನೋಡೋದಿಲ್ಲ. ಸುಮ್ಮನೆ ಇವರು ಹಗರಣ ಆಗಿದೆ. ರಾಜ್ಯಕ್ಕೆ ಬರಬೇಕಾಗಿದ್ದ ಅನುದಾನದ ಬಗ್ಗೆ, ರಾಜ್ಯಕ್ಕೆ ಬರಬೇಕಾದ ಯೋಜನೆ ಬಗ್ಗೆ ಯಾವ ತರ ಒಂದ್ ದಿವಸ ಮಾತಾಡಿದ್ರ? ಹೌದು ಸರ್, ನಡೀಲಿ. ಕಶ್ಯಪ್ ಇಲ್ಲಿ ಏನಾಗುತ್ತೆ, ಒಂದು ಪ್ರಶ್ನೆ ಇದೆ ಇಲ್ಲಿ. ಏನಂದ್ರೆ ಹಗರಣ, ಸಪೋಸ್ ಈಗ ಇದರಲ್ಲಿ ಮುಖ್ಯಮಂತ್ರಿ ಭಾಗಿಯಾಗಿದ್ದರೆ ಅಥವಾ DCM ಭಾಗಿಯಾಗಿದ್ದರೆ, ಸಚಿವ ಭಾಗಿಯಾಗಿದ್ದರೆ, ಶಾಸಕ ಭಾಗಿಯಾಗಿದ್ದರೆ ಮಾತ್ರ ಹಗರಣನ. ಅಧಿಕಾರಿಗಳ ವಲಯದಲ್ಲೇ ಮುಡಾದಲ್ಲಿ ನೂರಾರು ಸೈಟ್ಗಳ ಸ್ಕ್ಯಾಮ್, ಇವತ್ತು ಕೂಡ ಒಂದು ಸೈಟ್ಗಳನ್ನು ಮುಟ್ಟುಗೋಲು ಹಾಕಿದೆ ED ನೇರವಾಗಿ ಬಂದು. ಅಧಿಕಾರಿಗಳ ವಲಯದ ಹಗರಣಗಳಿಗೂ ಭ್ರಷ್ಟಾಚಾರಕ್ಕೂ ಒಂದು ಆಡಳಿತಾರೂಢ ಸರ್ಕಾರಕ್ಕೂ ಪಕ್ಷಕ್ಕೂ ಸಂಬಂಧನೇ ಇರಲ್ವಾ? ಅವಾಗ ನೋಡಿ, ಮುಖ್ಯಮಂತ್ರಿ ಇದ್ರೆ ಮಾತ್ರ ಹಗರಣ. ನೋಡಿ, ಇವ್ರು ಹೇಳ್ತಾ ಇರೋದು ನಿಮ್ಮ ಮುಖ್ಯಮಂತ್ರಿ, ನಿಮ್ಮ ಮುಖ್ಯಮಂತ್ರಿ, ನಿಮ್ಮ ಶಾಸಕರು, ನಿಮ್ಮ ಮಂತ್ರಿಗಳು ಹಗರಣ ಮಾಡ್ತಾರೆ ಅಂತ ತೋರಿಸಿ ಪ್ರೂಫ್. ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗಿದಾರ? FIR ಆಗಿದೆಯಾ? ಕೋರ್ಟ್ ಇಲ್ಲ. ಅಧಿಕಾರಿಗಳ ಮಟ್ಟದಲ್ಲಿ ಆಗಿರುವ ಹಗರಣವನ್ನು ನಮ್ಮ ಸರ್ಕಾರ ಸ್ಕ್ರೂ ಟೈಟ್ ಮಾಡಿದೆ. ಇವರು ಇದು ದೋಚಿ ಎಲ್ಲ ಮಾಡಿ ಲೂಟಿ ಮಾಡ್ಬಿಟ್ಟಿದ್ರು. ಇದೇ ಮೂಡಾದಲ್ಲಿ ಯಾವ ಮಟ್ಟದ ಹಗರಣ ಆಗಿತ್ತು ಅಂತ ನಿಮ್ಗೆ ಗೊತ್ತು. ಅದಕ್ಕೊಬ್ರನ್ನ ಫುಲ್ ಟೈಮ್ ಕಮಿಷನರ್ನ ಆಯ್ಕೆ ಮಾಡಿರ್ಲಿಲ್ಲ, ಒಂದು ನೇಮಿಸಿರ್ಲಿಲ್ಲ. ಹಿಂದೆ ಮುಂದೆ ನೋಡದೆ ಬದ್ರಿ ನಿವೇಶಗಳು ಕೊಟ್ಟಿ ಇವ್ರ ಸರ್ಕಾರದಲ್ಲಿ ಇವತ್ತು ರಸ್ತೆಗೆ ಬಂದು ನಿಂತುಬಿಟ್ಟಿದೆ. ಮೂಡ ಅನ್ನೋದು ಒಂದು ಕಾಮನ್ ಮ್ಯಾನ್ಗೆ ಇದು ಒಂದು ಸೈಟ್ ಕೊಡೋ ಒಂದು ಸಂಸ್ಥೆ ಆಗಿರ್ಬೇಕಾದ್ರೆ ಇವತ್ತು ಇವರು ಮಾಡಿರೋ ಹಗರಣದಿಂದ ರಸ್ತೆಗೆ ಬಂದು ನಿಂತಿದೆ. ಆ ಹಗರಣವನ್ನು ನಾವು ಕ್ಲೀನ್ ಮಾಡ್ತಿದ್ವಿ. ನಾಲ್ಕನೇ ಹಗರಣ ಕೋವಿಡ್ ಸಮಯದಲ್ಲಿ ಇವ್ರು ಮಾಡಿರೋ ಹಗರಣನೇ ಗೊತ್ತು. ಕೋವಿಡ್ ಸಮಯದಲ್ಲಿ ಏನೇನ್ ಮಾಡಿದ್ದಾರೆ, ಅನ್ಯಾಯಗಳು, ಅನಾಚಾರ. ನೋಡಿ, ನಾವು ಲಾಜಿಕಲ್ ಎಂಡಿಗೆ ನಿಲ್ಲಿಸಿದೀವಿ ಅಂತ ಹೇಳ್ತಾ ಇಲ್ಲ. ಕುನ್ನಾ ಸಮಿತಿ ನಿವೃತ್ತ ಜಡ್ಜ್ ಅವರು ಇದನ್ನ ತನಿಖೆ ಮಾಡ್ತಾ ಇದ್ದಾರೆ. ಅವ್ರಿಗೆ 2-3 ಅಸೈನ್ಮೆಂಟ್ ಇದೆ. ಅದ್ ಮುಗಿದ ತಕ್ಷಣ ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ದಾರೆ. ಎಲೆಕ್ಷನ್ ಡೇಟ್ ನೋಡಿ, ಎಲೆಕ್ಷನ್ಗೋಸ್ಕರ ಇಲ್ಲ, ಇದಕ್ಕೋಸ್ಕರ ನಾವು ಮಾಡಲ್ಲ. ನಾವು ಜನಕ್ಕೆ ಹೇಳಿದ್ವಿ, ಇದು ಹಗರಣದ ಸರ್ಕಾರ, ಇವರು 40% ಸರ್ಕಾರ ಅಂತ ನಾವು ಪ್ರೂವ್ ಮಾಡಿದೀವಿ. ಒಂದು ದೇವರಾಜ ಅರೆಸ್ಟ್ ಯಾರು ಜೈಲ್ಗೆ ಹಾಕಿದ್ರು 40% ಸ್ಕ್ಯಾಮ್ ಅಲ್ಲಿ. ನೋಡಿ, 40% ಸ್ಕ್ಯಾಮ್ ಅಲ್ಲಿ ಯಾರನ್ನ ಜೈಲ್ಗೆ ಹಾಕಿದ್ರು? ದೇವರಾಜ ಅರೆಸ್ಟ್ ಟ್ರಕ್ ಟರ್ಮಿನಲ್ ಅಲ್ಲಿ 18 ನಕಲಿ ಬಿಲ್ ಮಾಡ್ಬಿಟ್ಟು ವೀರಯ್ಯನವರು ಎಲ್ಲಿಗೆ ಹೋಗಿದ್ರು ಅಂತ ನಮ್ಮ ಬಿಜೆಪಿ ಸ್ನೇಹಿತರು ಹೇಳ್ಬೇಕು. ದೇವರಾಜರ ಟ್ರಕ್ ಟರ್ಮಿನಲ್ ಅಲ್ಲಿ ವೀರಯ್ಯನವರು ಬೇಲ್ ತಗೊಂಡು ಆಚೆ ಬಂದ್ರಲ್ಲ, ನೋಡಿ, ಕೋರ್ಟ್ ಮಾಡಿರುವ ಒಂದು ಇದಕ್ಕೆ ನಾವು ಮಾತಾಡಲ್ಲ. ಯಾಕಂದ್ರೆ ಅದು ಕೋರ್ಟ್ ಹೋಗಿದ್ದಾರೆ, ಬೇಲ್ ತಗೊಂಡ್ ಬಂದ್ರೆ ಅದು 2 ಮಾತಿಲ್ಲ. ಇದೇ ಲೂಟಿ ಮಾಡಿರುವ ದುಡ್ಡಲ್ಲಿ ವೀರಯ್ಯನವರು ಕೆಂಗೇರಿಲಿ 2 ಕೋಟಿ ರೂಪಾಯಿ ಕೊಟ್ಬಿಟ್ಟು ಉಳ್ಳಾಲಲ್ಲಿ ಒಂದು ದೊಡ್ಡ ಬಂಗ್ಲೆ ಕಟ್ಸಿದ್ದಾರೆ. ಹಗರಣ ನಡೆದಿಲ್ಲ ಅಂತಾರಲ್ಲ, ಭಾಷಣ ಮಾಡಕ್ಕೆ ನಾವು ಭಾಷಣ ಫ್ಯಾಕ್ಟ್ ಕೇಳ್ಬೇಕು. ಸತ್ಯ ಯಾವತ್ತು ಬಿಜೆಪಿ ಅವ್ರ ಕೈ.
ಹಾಗಾಗಿ ಇವರು ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಲಿ, ಒಂದು ರಚನಾತ್ಮಕವಾಗಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಲಿ. ಅದು ಬಿಟ್ಬಿಟ್ಟು ರಸ್ತೆಯಲ್ಲಿ ನಿಂತ್ಕೊಂಡು ಆರ್ ಅಶೋಕ್ ಅವರು, ವಿಜೇಂದ್ರ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಕವಡೆ ಶಾಸ್ತ್ರ ಹೇಳ್ಬಾರ್ದು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು 40% ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು. ಇವತ್ತಿಗೆ 2.5 ವರ್ಷ ಆಯ್ತು. ಇವ್ರ ಹತ್ರ ಗೃಹ ಇಲಾಖೆ ಇದೆ, ಇವ್ರದೇ ಸರ್ಕಾರ ಇದೆ. ಒಂದಾದ್ರೂ ಸಾಬೀತುಪಡಿಸಿದ್ರ? 40% ಅಧಿಕಾರಕ್ಕೆ ಬಂದ್ರಲ್ಲ. PSA ಹಗರಣ ಅಂದ್ರಿ, ಬಿಟ್ಕಾಯಿನ್ ಹಗರಣ ಅಂದ್ರಿ, ಏನ್ ಮಾಡ್ತಾ ಇದ್ದೀರಾ? ನೀವು ಮಾತೆತ್ತಿದ್ರೆ ನೀವು ಮೂಡ ಹಗರಣದಲ್ಲಿ ನೀವು ಏನು ಗೊತ್ತಿಲ್ಲ ಅಂತ ಹೇಳಿದ್ರಿ. ಯಾಕೆ ಸಿದ್ದರಾಮಯ್ಯನವರು ಸೈಟ್ಗಳನ್ನು ವಾಪಸ್ ಕೊಟ್ರು? ಇವತ್ತು ಇದೇ ವಾಲ್ಮೀಕಿ ಹಗರಣ ನೀವು ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ. ಇದೇ ಇದು ನಮ್ಮ ವಿಧಾನಸೌಧದ ಇದರಲ್ಲಿ ನಿಂತ್ಕೊಂಡ್ಬಿಟ್ಟು ಹೌದು 89 ಕೋಟಿ ಆಗಿದೆ, ಅದು 179 ಮಾನ್ಯ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಇದಕ್ಕಿಂತ ನಿಮ್ಗೆ ಸಾಕ್ಷಿ ಬೇಕಾ? ಇವತ್ತು ಸಾಕ್ಷಿ ಬೇಕಂತ ಹೇಳಿದ್ರಿ. ಇಷ್ಟು ಸಾಕ್ಷ್ಯಗಳು ಬಂದ್ರು ನೀವು ಏನು ಮಾತಾಡ್ತಿಲ್ಲ. ಹಗರಣ ಇಲ್ಲ ಅಂದ್ರೆ ಯಾವ ಬಾಯಿಂದ ಹೇಳ್ತೀರಿ ನೀವು? ಹಗರಣಗಳ ಇಡೀ ಸರ್ಕಾರನೇ ಹಗರಣದಲ್ಲಿ ವಿಲ ಒದ್ದಾಡಿ ಸಾಯ್ತಾ ಇದೆ. ಮಾತಾಡಕ್ಕೂ ಒಂದು ಬದ್ಧತೆ ಇರಬೇಕು, ಮಾತಾಡಿದ್ರೆ ತೂಕ ಇರಬೇಕು. ಆಡಳಿತ ಪಕ್ಷದ ವಕ್ತಾರರು ನಾವು ಪ್ರೊಟೆಸ್ಟ್ ಮಾಡಿದ್ರೆ ಹೋಗಿ ಬ್ಯಾರಿಕೇಡ್ ಹಾಕ್ತೀರಾ? ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಮಾತಾಡಕ್ ಬಿಡಿ. ಪ್ರೊಟೆಸ್ಟ್ ಎಲ್ಲಿ ಮಾಡ್ತೀವಿ ಹೇಳಿ? ಮಾಡಕ್ ಹೋದಾಗ ಅಲ್ಲಿ ಬ್ಯಾರಿಕೇಡ್ ಹಾಕ್ತೀರಾ. ಅದೇ ಇಲ್ಲಿ ಪಕ್ಕದ ಇವರು ನಮ್ಮ ಇರ್ಷಾದ್ ಅವರು ಹೇಳಿದ್ರು ಬರೀ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಅಂತ. ಇಡೀ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾವಾರು ಪ್ರೊಟೆಸ್ಟ್ಗಳು ನಾವು ಮಾಡಿದ್ವಿ. ಒಂದು ವಿರೋಧ ಪಕ್ಷವಾಗಿ ಹೇಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ವಿ ನಮಗೆ ಗೊತ್ತಿದೆ. ನಾವು ಅವಾಗಲೇ ಒಂದು ಮಾತು ಹೇಳಿದೆ, ಜನರಿಗೆ ಆಗುವಂತಹ ಒಂದು ಪರಿಣಾಮ ಕಾರ್ಯಕರ್ತರಿಗೆ ಆಗುವಂತಹ ಪರಿಣಾಮ ಅಂತ. ಇವ್ರದ್ದು ಏನೋ ಕಚ್ಚಾಟ ಕೆಸರ ಚಾಟ ನಮ್ಮಲ್ಲಿ ಬೇಡ, ಅವ್ರ ಹತ್ರ ಇಟ್ಕೊಳ್ಳಿ. ನಾವು ಹೇಳುದು ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ನೋಡಿ. ಶಾಲೆಗಳು ಓಪನ್ ಆಗ್ತಾ ಇದೆ, ರೈತರ ಬಗ್ಗೆ ಏನ್ ಪ್ರಾಬ್ಲಮ್ ಇದೆ, ರಸ್ತೆಗಳ ಬಗ್ಗೆ. ಬೆಂಗಳೂರು ನೀವು ಆವಾಗಲೇ ಹೇಳಿದ್ರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ಆಗ್ಲಿ ನಮ್ಗೇನಿಲ್ಲ. ಬೆಂಗಳೂರು ಒಂದನ್ನೇ ಅವ್ರು ನೋಡಿಲ್ಲ. ಇನ್ನ ಬೆಂಗಳೂರಿನ ಪರಿಸ್ಥಿತಿ ಇಷ್ಟು ಪ್ರಾಬ್ಲಮ್ ಇದೆ, ಅದನ್ನ ಸರಿಪಡಿಸಲಿ. ಜನರಿಗೆ ಸುಳ್ಳು ಆಶ್ವಾಸನೆಗಳು ಹೇಳಬೇಡಿ. ಒಂದು ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಅನ್ನೋದನ್ನ ನೀವು ಹೇಳಿ ಸರ್. ಪ್ರೂವ್ ಮಾಡಿ, ಯಾವ್ದಾರ ಸಂಸ್ಥೆ ಪ್ರೂವ್ ಮಾಡಿದ್ಯಾ? ಯಾವ್ದಾರ ಸಂಸ್ಥೆ ಪ್ರೂವ್ ಮಾಡಿದ್ಯಾ ಈ ಮುಖ್ಯಮಂತ್ರಿ, ಈ ಮಂತ್ರಿ, ಈ ಶಾಸಕ ಭ್ರಷ್ಟಾಚಾರ ಮಾಡಿದಾರೆ ಅಂತ? ದಯವಿಟ್ಟು ಇದೊಂದು ಭಾಗ. ಇನ್ನೊಂದು ಕಡೆ ಬಂದಾಗ ನಿಮ್ಮ ಪಾರ್ಟಿಯಲ್ಲಿ ಯಾರನ್ನೇ ಅಧ್ಯಕ್ಷರನ್ನಾಗಿ ಮಾಡಲಿ ಮೇಡಮ್, ಪ್ರತಿ ಒಂದೊಂದು ವರ್ಷಕ್ಕೆ ಅಂತ ಮಾಡಿದಾಗ ಒಬ್ಬ ಅಧ್ಯಕ್ಷ ಏನು ಮಾಡಬಲ್ಲ? ಒಂದು ವರ್ಷದಲ್ಲಿ ಒಂದು 3 ವರ್ಷವೋ 4 ವರ್ಷವೋ ಕಟ್ಟಾಗ ಪಕ್ಷ ಒಂದು ಕಂಟ್ರೋಲ್ ಸಿಗಬಹುದು. ಯಡಿಯೂರಪ್ಪನವರ ಮಗ ಅದೊಂದು ಕ್ರೈಟೀರಿಯಾ ಇಟ್ಕೊಂಡೇ ಮಾಡಿರಲಿ. ಲಿಂಗಾಯತ ಸಮುದಾಯ ಓಟ್ಗಳು ಅಥವಾ ಅವ್ರ ಕ್ವಾಲಿಟಿ, ಕೆಲವು ಉಪಚುನಾವಣೆ ಗೆಲ್ಲಿಸಿದ್ದು ಎಲ್ಲ ಇಟ್ಕೊಂಡು ಮಾಡಿದ್ರು ಕೂಡ ಪ್ರತಿ 1 ತಿಂಗಳಿಗೋ 2 ತಿಂಗಳಿಗೋ ಇಲ್ಲ ಅಧ್ಯಕ್ಷ ಚೇಂಜ್ ಆಗ್ತಾರಂತೆ. ಈ ಸಲ ಚುನಾವಣೆ ಅಂತೆ, ಮತ್ತೆ ವಿಜೇಂದ್ರ ಫ್ಲೈಟ್ ಹತ್ತು, ಡೆಲ್ಲಿ ಫ್ಲೈಟ್ ಹತ್ತು, ತಿರ್ಗಿ ಅಲ್ಲಿ ಮಾತಾಡ್ಕೊ, ಮತ್ತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಾ, ತಿರುಗಿ ಇಲ್ಲಿ ಬಾ, ತಿರುಗಿ ಒಂದು 4-5 ಜನ. ಮತ್ತೆ ಎಷ್ಟು ದಿನ ಮೇಡಮ್ ಒಬ್ಬ ಅಧ್ಯಕ್ಷ ಅಂತ ಮಾಡಿದಾಗ ಒಂದು ಟೈಮ್ ಕೊಡೋದು ಬೇಡ ಮನುಷ್ಯನಿಗೆ? ನಿಮ್ಮ ಮಾತಿಗೆ ಪೂರಕವಾಗಿ ನಾನು ಒಂದು ಮಾತು ಹೇಳಬೇಕಂದ್ರೆ, ಯಾವುದೇ ಒಂದು ನಾಯಕತ್ವ ಅಂತ ಇರುತ್ತೆ. ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಎದೆ ಉಬ್ಬಿಸ್ಕೊಂಡು ಮಾತಾಡುವಂತ ಕೆಲಸ ಆಗಿದೆ ಹೊರತು ಯಾವತ್ತೂ ತಲೆ ತಗ್ಗಿಸುವ ಕೆಲಸ ನಮ್ಮ ನಾಯಕರು ಮಾಡಿಲ್ಲ. ನೀವು ಎಷ್ಟೇ ಮಾತಾಡ್ಲಿ, ಯಾವುದೇ ಮಾತಾಡ್ಲಿ, ಇಡೀ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಇದು ನಮ್ಮ ಪಾರ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಕೆಲಸ ಆಗ್ತಿದೆ. ನಾಯಕರುಗಳು ಚೇಂಜ್, ಭಿನ್ನಾಭಿಪ್ರಾಯ, ಭಿನ್ನಮತ ಏನೇ ಇದ್ರು ಸರಿಪಡಿಸಲಾಗದ ವಿಷಯ ಇರುತ್ತೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇರೋದ್ರಿಂದ ಅವ್ರಿಗೆಲ್ಲವನ್ನೂ ಸರಿಪಡಿಸ್ತಾರೆ. ಯಾವ ಬಗ್ಗೆನೂ ನೀವು ಸಂಶಯ ಬೇಡ. ನಾವು ಹೇಳೋದಿಷ್ಟೇ, ನಾವು ಕಾರ್ಯಕರ್ತರಾಗಿದ್ದೀವಿ. ಕಾರ್ಯಕರ್ತರಿಗೆ ಯಾವತ್ತಿದ್ರೂ ಕೂಡ ನಾವು ತಲೆ ಎತ್ತಿ ನಡೆಯುವಂಥದ್ದು, ಎದೆ ಉಬ್ಬಿಸಿ ಹೇಳುವಂಥದ್ದು ಪ್ರತಿಯೊಂದು ಕೆಲಸವು ಭಾರತೀಯ ಜನತಾ ಪಾರ್ಟಿ. ನಿಮ್ಮ ಮಂಗಳೂರು ಕಡೆನೇ 2-3 ಹೆಸರು ತೇಲಿ ಬರ್ತಾ ಇದೆಯಲ್ಲ ಮೇಡಮ್, ಅಧ್ಯಕ್ಷರ ಹುದ್ದೆಗೆ ಅವರು ಸ್ಟ್ರಾಂಗ್ ಇರ್ತಾರೆ, ಅವ್ರು ಕಂಟೆಸ್ಟ್ ಮಾಡ್ತಾರೆ, ಅವ್ರು ಬಂದ್ರೆ ಪಾರ್ಟಿ ಗಟ್ಟಿ ಆಗಿಬಿಡುತ್ತೆ, ಹಾಗೆ ಹೀಗೆ ಅಂತ. ಸದಾ ಈ ವ್ಯಕ್ತಿಯನ್ನ, ವಿಜೇಂದ್ರ ಅನ್ನೋ ವ್ಯಕ್ತಿಯನ್ನ ಸದಾ ನೀವು ಚೆಕ್ಮೇಟ್ ಅಲ್ಲಿ ಇಡ್ತಿರಲ್ಲ, ಯಾಕೆ? ನಾವು ಹೇಳೋದಿಷ್ಟೇ ನೋಡಿ, ವಿಜೇಂದ್ರ ಅವರು ಇರಲಿ, ಅವರು ಕೆಲಸಗಳು ಮಾಡಿದ್ದಾರೆ. ಪಕ್ಷದ ಒಂದು ಕಾರ್ಯಕರ್ತರಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಸಂಘಟನೆ ಅನ್ನೋದು ನಮ್ಮ ಕಾರ್ಯಕರ್ತರೇ ನಮ್ಮ ಪಕ್ಷದ ಒಂದು ಜೀವಾಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರ್ಯಕರ್ತರ ಬಗ್ಗೆ ನಾನು ಮಾತಾಡ್ತಿಲ್ಲ ಮೇಡಮ್, ಅಧ್ಯಕ್ಷರ ಬಗ್ಗೆ ಮಾತ್ರ ಕಾರ್ಯಕರ್ತ ಅಂತೀರಿ, ಕಾರ್ಯಕರ್ತ ಅಂದ್ರೆ ಹೈಕಮಾಂಡ್ ಅಂತೀರಿ. ಮೇಡಮ್, ವಿಜೇಂದ್ರ ಅವರು ಅಧ್ಯಕ್ಷಗಾದಿ ಮುಂದುವರಿಯಲ್ವಾ? ಯಾಕೆ ಗೊಂದಲಗಳು? ನಾನು ಸೇಮ್ ಅವ್ರು ಮುಖ್ಯಮಂತ್ರಿ ಗೊಂದಲ ಕೇಳಿದ್ರೆ ನಿಮ್ಮನ್ನು ಅದನ್ನೇ ಕೇಳ್ತಾರೆ. ಇಲ್ಲಿ ವಕ್ತಾರರಾಗಿ ಅದನ್ನ ನಾನು ಹೇಳಕ್ ಬರಲ್ಲ. ನಮ್ಮ ಹೈಕಮಾಂಡ್ ಅನ್ನೋದಿದೆಯಲ್ಲ, ಈ ಕ್ಷಣದಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿರಲ್ಲ. ಅದು ಏನೇ ಇದ್ರೂ ಅವರು ಪ್ರತಿಯೊಂದನ್ನು ರಾಜ್ಯಕ್ಕೆ ಏನ್ ಬೇಕು, ಕಾರ್ಯಕರ್ತರಿಗೆ ಏನ್ ಬೇಕು, ಸಂಘಟನೆಗೆ ಏನ್ ಬೇಕು ಅದನ್ನ ನೋಡಿನೇ ಮಾಡ್ತಾರೆ ಹೊರತು ನಾವಿಲ್ಲಿ ಮೀಡಿಯಾದಲ್ಲಿ ಚರ್ಚೆ ಮಾಡೋದು ಅದು ಯಾವುದೂ ಆಗಲ್ಲ.
ಖಂಡಿತವಾಗ್ಲೂ ಅವರೇ ಕಂಟಿನ್ಯೂ ಆಗ್ಬೋದು, ಇನ್ನೊಬ್ರು ನಮಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಈ ಸರ್ಕಾರ ಏನೇನು ಈ ಹಗರಣಗಳ ವಿಲ ಒದ್ದಾಡ್ತಿದೆ ನೋಡಿ, ಇದನ್ನು ಪ್ರತಿನಿತ್ಯವೂ ಕೂಡ ನಾವು ಮತ್ತೆ ಹೋರಾಟ ನಡೆದು ಯಾವುದೇ ನಿಮ್ಮ ಹೋರಾಟ ಜಂತರ್ ಮಂತರ್ ಅಲ್ಲಿ ಮಾಡಿ, ರಾಜ್ಯಕ್ಕೆ ಬರ್ಬೇಕಾಗಿರೋ ಅನುದಾನದ ಬಗ್ಗೆ ಮಾತಾಡಿ, ರಾಜ್ಯಕ್ಕೆ 80,000 ಕೋಟಿ 15 to 16 ಫೈನಾನ್ಸ್ ಕಮಿಷನ್ ಅಲ್ಲಿ ಕೋತ ಆಗಿದೆ. 15 to 16 ಫೈನಾನ್ಸ್ ಕಮಿಷನ್ ಚೇರ್ಮನ್ ಅಕ್ಸೆಪ್ಟ್ ಮಾಡಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ ಹೌದು ಅಂತ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಬಂದಿಲ್ಲ. ಈಗ ಇರ್ಷಾದ್, ಈಗ ನೀವೆಲ್ಲ ಇವ್ರ ಜೊತೆನೆ ಇದ್ದವರಲ್ವೇನ್ರಿ? ಒಂದು ನಿಮಿಷ ಬರ್ತೀನಿ ನಿಮ್ಗೆ 5,900 ಕೋಟಿ ಅಂತ ಹೇಳಿದ್ರು. ಮೇಡಮ್ ಬರ್ತೀನಿ ಮೇಡಮ್, ಒಂದು ನಿಮಿಷ ಬರ್ತೀನಿ, ಅದು ಮಾತಾಡ್ತೀವಿ. ಫೈನಾನ್ಸ್ ಕಮಿಷನ್ ತುಂಬಾ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಈಗ ಇರ್ಷಾದ್ ಇಲ್ಲಿ ಏನಾಗಿದೆ, ನೀವು ಇವ್ರ ಜೊತೆನೆ ಇದ್ದವರಲ್ವಾ? ಹೌದು. ಈಗ ಇವ್ರ ಜೊತೆನೆ ಇದ್ದವರು, ನಿಮ್ಗೆ ಇದ್ರ ಬಗ್ಗೆ ಈಗ ಬಹಳ ಹೆಮ್ಮೆ ಇದೆ ಅಥವಾ ಪಶ್ಚಾತ್ತಾಪ ಆಗ್ತಾ ಇದೆ? ಇವ್ರ ಜೊತೆ ಇದ್ಬಿಟ್ವಲ್ಲ ನಾವು ಅಂತ ಪಶ್ಚಾತ್ತಾಪ ಆಗ್ತದೆ ಸರ್ ನಮ್ಗೆ. ನಾವೇನೋ ದೇಶ ಕಾಪಾಡೋಣ, ನರೇಂದ್ರ ಮೋದಿ ಅವರು ಸರ್ಕಾರ ನಡೆಸಿರ್ಲ 10 ವರ್ಷ, ಯಾವ ತರ ಭ್ರಷ್ಟಾಚಾರ ಮಾಡ್ಕೊಂಡು ಬಂದ್ರು ಮೇಡಮ್. ದಯವಿಟ್ಟು ಡಿಬೇಟ್ ಆಗಲ್ಲ ಮೇಡಮ್, ಡಿಸ್ಟ್ರಾಕ್ಷನ್.